ಸರ್ ಇದು ಅಗ್ರ HSR ಲೇಔಟ್ ಅಂತ. ಇಲ್ಲಿ ನಾವು ಸುಮಾರು ವರ್ಷಗಳು ಒಂದು 250-300 ವರ್ಷದಿಂದ ನಾವು ವ್ಯವಸಾಯ ಇರೋ ಜಾಗ ಇದು. ಆ ಥರ ಜಾಗದಲ್ಲಿ ನಮ್ಮೂರಿಗೆ ಒಂದು ಇತಿಹಾಸ ಇದೆ. ಅಗ್ರ ಅಂತ ಇದು ದೇವ್ರ ನಾಡು ಅಂತಾರೆ. ದೇವಸ್ಥಾನಗಳು ಇರೋದು ಊರಿದು. ಆ ಥರ ಜಾಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಬರೀ ಪಿ ಜಿಗಳಾಗ್ಬಿಟ್ಟಿದೆ. ಪಿ ಜಿಗಳು ಹೆಂಗಾಗಿದೆ ಅಂದರೆ ಜೆಂಟ್ಸು ಲೇಡೀಸ್ ಪಕ್ಕನೇ ಕೊಟ್ಬಿಟ್ಟಿದ್ದಾರೆ. 6 ಗಂಟೆ ಆಗೋಕ್ಕಿಲ್ಲ, ಫುಲ್ ಹುಡುಗಿರೆಲ್ಲ ರೋಡಲ್ಲಿ ಹೆಂಗಂದ್ರೆ ಹಂಗೆ ಬಟ್ಟೆಗಳು ಹಾಕ್ಕೊಂಡು ಹಂಗೆ ತಿರುಗಾಡ್ತಾ ಇರ್ತಾರೆ. 6 ಗಂಟೆ ಆಗಂಗಿಲ್ಲ ಹುಡುಗರು ಬರೋದು, ರೋಡಲ್ಲೇ ದಬ್ಕೊಳ್ಳೋದು, ರೋಡಲ್ಲೇ ಇದು ಮಾಡೋದು. ಆಮೇಲೆ ರಾತ್ರಿ ಹೊತ್ತು ಫುಲ್ ಕುಡ್ಕೊಂಡು ಗಲಾಟೆ ಮಾಡೋದು. ಈ 4th ಕ್ರಾಸಲ್ಲೂ 3rd ಕ್ರಾಸಲ್ಲೂ ತುಂಬ ಇದು ಮಾಡ್ತಾ ಇದ್ದಾರೆ. ನಾವು ಇದು ನೋಡಿ ಊರವರೆಲ್ಲ ಸೇರಿ ಒಂದು ಮನವಿ ಪತ್ರ ಇದು ಮಾಡಿ BBMPಗೆ ತೊಗೊಂಡೋಗಿ ಕೊಟ್ರಿ ಲೆಟ್ರು. BBMP JC ಸಾಹೇಬರು, ಅಜಿತ್ ಸಾಹೇಬರು ಅಂತ ಬೊಮ್ಮನಹಳ್ಳಿ, ಅಲ್ಲಿ ತೊಗೊಂಡೋಗಿ ಕೊಟ್ಟಿದ್ದ ತಕ್ಷಣ ಅವರೆಲ್ಲ ನೋಡಿದ್ರು, ಆಯಿತು ಅಂತ ಇಮಿಡಿಯೇಟ್ಲಿ ಅವರು ಬಂದರು. ಬೆಸ್ಕಾಂ ಅವ್ರು ಬಂದರು, BBMP ಅಧಿಕಾರಿಗಳು ಬಂದರು, ಎಲ್ಲರೂ ಬಂದರು. JC ಸಾಹೇಬರು, ಅಜಿತ್ ಸಾಹೇಬರು ಅಂತ ಅವರು ಬಂದಿದ್ರು. ಬಂದು ಎಲ್ಲ ನೋಡ್ಕೊಂಡು ಹೋದ್ರು, ಎಷ್ಟು ಪಿ ಜಿಗಳಿದೆ ಎಲ್ಲ ನೋಡ್ಕೊಂಡೋಗಿ ಎಲ್ಲರಿಗೂ ನೋಟಿಸ್ ಇಶ್ಯೂಗಳು ಮಾಡಿ ಅಂತ ಹೇಳ್ಬಿಟ್ಟು ಹೋದರು. ಹೋದ್ಮೇಲೆ ಒಂದು 2 ಸತಿ ಬಂದರು, ನೋಟಿಸ್ ಒಂದೊಂದು ಕೊಟ್ಬಿಟ್ರು, ಹೋಗ್ಬಿಟ್ರು. ಮತ್ತೆ ಅವ್ರು ತಿರುಗಿ ನೋಡಿಲ್ಲ. ಮತ್ತೆ 3 ತಿಂಗಳಾಗೋಯ್ತದು. ಮತ್ತೆ ಏನು ಮಾಡಿದ್ರೆ ಮೊನ್ನೆ ರೀಸೆಂಟಾಗಿ ತೊಗೊಂಡೋಗಿ ಮತ್ತೆ ಕೊಟ್ರಿ. ಸರ್, ಒಂದು ಪಿ ಜಿ ಇರೋ ಜಾಗದಲ್ಲಿ ಇವಾಗ 4 ಪಿ ಜಿ ಆಗ್ತಾಯಿದೆ. ಇರೋ ಮನೆಗಳು ಡೆಮಾಲೇಷನ್ ಆರ್ಡ್ರ್ ಮಾಡಿ ಅದು ಪಿ ಜಿಗಳು ಮಾಡ್ತಾಯಿದ್ದಾರೆ. ಸಂಸಾರಗಳು ಇರೋ ಜಾಗ ಸರ್ ಇದು. ಹೆಣ್ಮಕ್ಳು ಓಡಾಡೋ ಜಾಗ, ವಯಸ್ಸಾಗಿರೋರು ಓಡಾಡೋ ಜಾಗ. ನಮ್ಮ ಪಕ್ಕದ ರೋಡಲ್ಲಿ ತಿಮ್ಮಣ್ಣ ಅಂತಿದ್ದಾರೆ, ಅವರು ವಯಸ್ಸಾಗಿದೆ, ಸುಮಾರು 80-85 ವರ್ಷ ಆಗಿದೆ. ಅವ್ರ ಪಾಪ ನಿಂತ್ಕೊಂಡಿದ್ರೆ ಸಿಗರೇಟ್ ಹಿಂಗೆ ಇಟ್ಕೊಂಡಿದ್ದಾರೆ ಸರ್. ಹೆಣ್ಮಕ್ಳು ಇಟ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಾರೆ. ಏನಮ್ಮ ನೀವು ಈ ಥರ ಸೇರ್ತಾ ಇದ್ದೀರಲ್ಲ ಪಬ್ಲಿಕ್ ರೋಡಲ್ಲಿ, ಹೆಂಗೆ? ಅವ್ರು ಏನು ಹೇಳ್ತಾರೆ ಅಂತ, ತುಮಾರ ಬಾಪ್ ಕಾಕ್ಯಾ ರೋಡು ಅಂತಾರೆ. ಅಷ್ಟು ವಯಸ್ಸಾಗಿರೋನ್ನ ಆ ಥರ ನಮಗೂ ಅಂತ ದುಃಖ ಆಗುತ್ತೆ ಸರ್. ಈ ಥರ ನಾವು ಊರಲ್ಲಿ ಈ ಥರ ನಮ್ಮ ಮುಂದೆ ಹೇಳ್ಬಿಟ್ರೆ ಅದೆಲ್ಲ ಹೇಳಿದ್ದೀರಿ ನಾವು. ನಮ್ಮ ಡಿಮ್ಯಾಂಡ್ ಏನು ಅಂದರೆ ಸರ್, ದಯವಿಟ್ಟು ಈ ಸಂಸಾರ ಇರೋ ಜಾಗದಲ್ಲಿ ಪಿ ಜಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಸರ್.